ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಟಾಟಾ ಉಪ್ಪು, ದೇಶದ ಉಪ್ಪನ್ನ. ಓಕೆ, ಮುಳ್ಳಿಯವರೇ ಯಾರನ್ನು ಕರೆಸ್ತಾ ಇದ್ದೀರಾ, ಯಾವ ಹೊಸ ರುಚಿನ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಒಂದು ಒಳ್ಳೆ ಡಿಶು ನಾನು ನೋಡಿದ್ದೀನಿ ಅವ್ರು ಮಾಡಿರೋದನ್ನ. ತುಂಬಾ ಸಖತ್ತಾಗಿರುತ್ತೆ, ಒಂದು ತಿಂದ್ರೆ ಮುಗ್ದೋಗುತ್ತೆ ಕತೆ. ಅದೇನು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರನ್ನೇ ಕರೆದು ಕೇಳ್ತೀನಿ. ಸುಚಿತಾ ನಮಸ್ಕಾರ, ಬನ್ರಿ. ಏನ್ ಮಾಡ್ತಾ ಇದ್ದೀರಾ ಮೇಡಮ್ ಇವತ್ತು ನೀವು? ನಮಸ್ಕಾರ ಮೇಡಮ್, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಕೋಲ್ಕತ್ತಾ ಸ್ಟೈಲ್ ಅಲ್ಲಿ ಒಂದು ಚಿಕನ್ ಸ್ನಾಕ್ ಮಾಡ್ತಾ ಇದ್ದೀನಿ. ಕೋಲ್ಕತ್ತಾ ಸ್ಟೈಲ್ ಅಲ್ಲಿ ಬೆಂಗಾಲಿ ಸ್ಟೈಲ್. ಏನ್ ಮಾಡ್ತಾ ಇದ್ದೀರಾ? ಚಿಕನ್ ಕಬಿರಾಜಿ ಅಂತ ಹೆಸರು. ಇದು ಚಿಕನ್ ಕಟ್ಲೆಟ್ ಅಂತ ತಗೋದು. ಚಿಕನ್ ಕಬಿರಾಜಿ ಹೆಸರು ಇದು. ಅಲ್ಲಿ ಆ ರೀತಿ ಕರೀತಾರೆ. ಫೇಮಸ್ ಸ್ಟ್ರೀಟ್ ಫುಡ್ ಇನ್ ಕೋಲ್ಕತ್ತಾ. ಹೌದಾ? ಮಾಡಕ್ಕೆ ಏನಿದೆ ಹೇಳಿ ಬೇಗ. ಚಿಕನ್ ಕವಿರಾಜ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ನಿಂಬೆಹಣ್ಣು, ಹಸಿ ಮೆಣಸಿನಕಾಯಿ, ಮೊಟ್ಟೆ, ಬ್ರೆಡ್ ಕ್ರಮ್ಸ್, ಕಾರ್ನ್ಫ್ಲೋರ್, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಶುರು ಮಾಡ್ಬೋದಾ? ಏನ್ ಕೊಂಡಿ ಫಸ್ಟ್ ನಿಮ್ಗೆ? ಫಸ್ಟ್ ಇವಾಗ ನಾನು ಗ್ರೈಂಡ್ ಮಾಡ್ಕೊಂತೀನಿ. ಏನದು? ಈರುಳ್ಳಿ ಸ್ವಲ್ಪ, ಓಕೆ, ಜಾಸ್ತಿ ಬೇಡ. ಓಕೆ ಮೇಡಮ್. ಒಂದ್ 2-3 ಸ್ಪೂನ್ ಅಷ್ಟು ಈರುಳ್ಳಿ. ಓಕೆ, ನಂತರ 1-2 ಹಸಿಮೆಣಸಿನಕಾಯಿ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಹಾಕೊಂತೀವಿ. ಓಕೆ ಮೇಡಮ್. ಹಸಿಮೆಣಸಿನಕಾಯಿ ಆಯ್ತು. ಶುಂಠಿ ಸ್ವಲ್ಪ. ಎಸ್, ಶುಂಠಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ. ಓಕೆ, ಇದೆಷ್ಟುನು ಹಾ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಂತೀನಿ. ಮಾಡ್ಕೊಳ್ಳಿ. ನೀರ್ ಹಾಕಿದ್ರೆ ಒಳಗಡೆ ಅಂಟೋದಿಲ್ಲ. ಎಸ್ ಮೇಡಮ್. ಅದರಿಂದ ತಿಕ್ಕಾಗಿರ್ಲಿ. ಸ್ವಲ್ಪ ನೀರು. ಇದು ಒಳ್ಳೆ ಒಂದು ಕೋಲ್ಕತ್ತಾ ಡಿಶ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಕಲ್ಕತ್ತಾದ ಅತ್ತ ಜನಪ್ರಿಯವಾದಂಥ ಸ್ಟ್ರೀಟ್ ಫುಡ್ ಇದು. ನೋಡೋಣ, ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆಲಿ ಕರೀತೀರಾ? ಮಸಾಲ ಈ ಕಡೆ ರೆಡಿ ಮಾಡ್ಕೊಳ್ತೀರಾ? ಮಸಾಲೆ ಏನು ಇಲ್ಲ, ಡೈರೆಕ್ಟ್ ಜಸ್ಟ್ ಹಾಗೆ ಕೋಟ್ ಮಾಡಿ ಡೀಪ್ ಫ್ರೈ ಮಾಡೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಈ ಕಡೆ ಎಣ್ಣೆ ಕಾಯ್ತಾ ಇದೆ, ಆ ಕಡೆ ಒಂದ್ ಸ್ವಲ್ಪ ಮಸಾಲ ರೆಡಿ ಆಗಿದೆ. ಮುಂದಕ್ಕೆ ಏನ್ ಮಾಡ್ತಾರೋ ಸುಚಿತ್ರಾ ಗೊತ್ತಿಲ್ಲ, ಶುರು ಮಾಡಿ ಮೇಡಮ್. ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿನ ರುಬ್ಬಿದ್ದೀನಿ. ಎಸ್ ಮೇಡಮ್. ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸಿನಕಾಯಿ ಅಲ್ಲ? ಹಸಿಮೆಣಸಿನಕಾಯಿ. ಎಸ್ ಮೇಡಮ್. ಆಮೇಲೆ ಇದಕ್ಕೆ ಇವಾಗ ಖಾರದ ಪುಡಿ ಹಾಕೊಳ್ಳಿ ಮೇಡಮ್. ಅಚ್ಚ ಖಾರದ ಪುಡಿ. ಓಹೋ, ಎಲ್ಲಿ ಸಿಕ್ತು ಕೋಳಿ ಹತ್ರ ನಿಮ್ಗೆ? ಸಿಗುತ್ತೆ, ಹಾಕಿದ್ದೀರಾ? ಜೀರಾ ಪೌಡರ್ ಒಂದು 1/4 ಚಮಚ. ಓಕೆ. ಗರಂ ಮಸಾಲ ಒಂದು 1/2 ಚಮಚ. ಓಕೆ. ನಿಂಬೆ ಹಣ್ಣಿನ ರಸ 1 ನಿಂಬೆಹಣ್ಣಷ್ಟು. ಓಕೆ. ನಿಂಬೆಹಣ್ಣಿನ ರಸ, ಖಾರದ ಪುಡಿಗಳು, ಮಸಾಲೆಗಳು ಎಲ್ಲ ರೆಡಿ ಆಯ್ತಾ? ಇಲ್ಲಿ ಎಣ್ಣೆ ಕಾಯ್ತಾ ಇದೆ ಸುಚಿತ್ರಾ ಅವರೇ, ಪರವಾಗಿಲ್ಲ ತಾನೆ? ಕಾಯಿ ಡೀಪ್ ಫ್ರೈ ಮಾಡ್ಬೇಕಲ್ಲ, ಕಾಯುತ್ತೆ. ಓಕೆ, ಅದ್ಭುತವಾಗಿರುವಂತ ಬ್ರೆಸ್ಟ್ ಪೀಸಸ್ ನ ತಂದಿದ್ದಾರೆ, ಬೋನ್ಲೆಸ್. ಟಾಟಾ ಸಾಲ್ಟ್, ದೇಶದ ಉಪ್ಪು, ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಮೇಡಮ್, ಮಜಾ ಹೊಡಿರಿ. ಇದೇ ಕೋಟಿಂಗ್, ಇದು ಮಸಾಲಾ ಕೋಟಿಂಗು ಚಿಕನ್ಗೆ. ಎಸ್ ಮೇಡಮ್. ಚಿಕನ್ ಬ್ರೆಸ್ಟ್ ಪೀಸಸ್ಗೆ ಒಂದು ಬ್ರೆಸ್ಟ್ ಪೀಸ್ ತಿಂದ್ರೆ ಮೋಸ್ಟ್ಲಿ ನಾಳೆ ಬೆಳಗ್ಗೆ ತನಕ ಟಿಫನ್ ಮಾಡೋದು ಬೇಡ ಅನ್ಸುತ್ತೆ ಮೇಡಮ್. ಹೌದು ಅಲ್ಲ? ಹೌದು. ಮಾಡಿ, ಅದು ಹೆಂಗ್ ಮಾಡ್ತೀರಾ ನೋಡ್ಬಿಡ್ತೀನಿ. ತೋರಿಸಿ. ಚಿಕನ್ ಬ್ರೆಸ್ಟ್ ಪೀಸಸ್ ತಗೊಂಡಿದ್ದೀನಿ. ತೋರಿಸಿ ಮೇಡಮ್, ಎತ್ತಿ. ಒಂದು ಮೂಳೆ ಇಲ್ಲ. ಈ ರೀತಿ ಒಬ್ರು ಒಂದ್ ತಿನ್ಬೇಕಲ್ವಾ? ಆಯ್ತು. ಇಲ್ಲ ಅಂದ್ರೆ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಚಿಕನ್ ಕೈಮಾ ಸಿಗುತ್ತಲ್ಲ, ಚಿಕನ್ ಕೈಮಾನ ಈ ಶೇಪ್ ಅಲ್ಲಿ ಮಾಡ್ಕೋಬಹುದು. ಓಹೋ, ಈ ಶೇಪ್ ಅಲ್ಲಿ ಮಾಡ್ಕೊಂಡು ಕಟ್ಲೆಟ್ ನ ಮಾಡ್ಕೋಬಹುದು. ಮಾಡಿ ಮಾಡಿ ಮಾಡಿ, ಸಖತ್ತಾಗಿದೆ, ಮಾಡಿ. ಇದಕ್ಕೆ ಮಸಾಲೆನ ಇವಾಗ ಕೋಟ್ ಮಾಡೋಣ. ಮಾಡಿ ಮಾಡಿ ಮಾಡಿ. ಇದನ್ನ ನೆನೆಸಿ ಒಂದು ಅರ್ಧ ಗಂಟೆ ಟೈಮ್ ಇಟ್ರೆ, 1/2 ಗಂಟೆ ಟೈಮ್ ಇಟ್ರೆ ರುಚಿ ಚೆನ್ನಾಗಿರುತ್ತೆ. ಓಕೆ ಮೇಡಮ್. ಮಸಾಲೆ ಹಿಡಿಯುತ್ತೆ. ಫಿಶ್ ತರ ಆಗೋಯ್ತಲ್ಲ ಸುಚಿತ್ರಾ ಅವರೇ ಇದು. ಓಹೋ, ಯಾವಾಗಲೂ ನೆನೆಸಿಟ್ಟಾಗ ರುಚಿ ಹೆಚ್ಚು. ಓಹೋ, ಮಿನಿಮಮ್ ½ an hour ನೆನೆಸಿಡ್ಬೇಕು. ಓಕೆ, ಡನ್. ಈ ತರ ನೆನೆಸಿ 1/2 ಗಂಟೆ ಟೈಮ್ ಇಟ್ರೆ ಓಕೆ, ಒಳ್ಳೆ ಮಸಾಲೆ ಇಟ್ಕೊಳ್ಳುತ್ತೆ. ಇಟ್ಕೊಳ್ಳಿ ಮೇಡಮ್. 2 ಮೊಟ್ಟೆ ಇದೆ ಇಲ್ಲಿ. ಓಕೆ ಮೇಡಮ್. ಚೂರ್ ಬೀಟ್ ಮಾಡ್ಕೊಳ್ಳೋಣ ಮೊಟ್ಟೆನ. ಮಾಡ್ಕೊಳ್ಳಿ.
ಇದು ಒಂದು ಹೊಸ ವಿಧಾನದ ಚಿಕನ್ನು. ಮೋಸ್ಟ್ಲಿ ತುಂಬ 95% ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ತಿನ್ನಕ್ಕೆ ಬೇರೆ ಥರ ಇರುತ್ತೆ. ಓಕೆ, Breadcrumbs ಇದು. ಹಾಂ ಹಾಂ. ಮೊಟ್ಟೆ ಅಷ್ಟೇ ಓಕೆ ಮಾಡಿದ್ದೀನಿ ನಾನು. ಓಕೆ, ಬಟ್ ಚಿಕನ್ ಇಲ್ಲೇ 2 ಮೊಟ್ಟೆ ಇದೆ, ಎಸ್ ಮೇಡಮ್. ಇಲ್ಲೇ 2 ಮೊಟ್ಟೆ ಇದೆ. ನೀವು ಇವಾಗ ನೋಡ್ಬೇಕು. ಓಕೆ ಮೇಡಮ್. ಇದು ಬೇರೆ ಮಾಡೋದು ತೋರಿಸ್ತೀನಿ ನಾನು. ಇದು ಒಳಗಡೆ ಅಂಟೋದಕ್ಕೋಸ್ಕರ. ಓಕೆ ಮೇಡಮ್. ಇದಕ್ಕೆ ಇವಾಗ ಈ 2 ಮೊಟ್ಟೆಗೆ ಚಿಟಿಕೆ ಉಪ್ಪು. ಓಕೆ, ಸ್ವಲ್ಪ ಜಾಸ್ತಿನೇ ಹಾಕಿ, ಪರವಾಗಿಲ್ಲ. ಚಿಟ್ಕಿ ಏನು ಅದಿನ ಸೋಡಾನೇ? ಉಪ್ಪು ಜಾಸ್ತಿ ಹಾಕ್ಬಾರ್ದಲ್ಲ. ಹೌದು ಮೇಡಮ್. ಓಕೆ, ಪೆಪ್ಪರ್ ಸ್ವಲ್ಪ ಓಕೆ, ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ಮಾಡಿ 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 ಮಾಡಿ. ಈ 2 ಮೊಟ್ಟೆ ಬೇರೆ, ಈ 2 ಮೊಟ್ಟೆ ಬೇರೆ. 2 ಮೊಟ್ಟೆ ಇದಕ್ಕೆ ಏನು ತಟ್ಟೆಲಿದೆ, 2 ಹಾಕಿಲ್ಲ ಮೊಟ್ಟೆ ನಾನು. ಇದ್ರೊಳಗಿದೆ, ಹಾ, ಬೌಲಲ್ಲಿ. ಇಲ್ಲಿ ಬ್ರೆಡ್ ಕ್ರಮ್ಸ್ ಇದೆ, ಕರೆಕ್ಟ್ ಅಲ್ವಾ? ಹೌದು. ಅಲ್ಲಿ ಚಿಕನ್ ಇದೆ, ಇಲ್ಲಿ ಎಣ್ಣೆ ಇದೆ, ಕರೆಕ್ಟಾ? 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ತೀನಿ. ಕಾರ್ನ್ಫ್ಲವರ್ ಮೊಟ್ಟೆಗೆ. ಕಾರ್ನ್ ಫ್ಲೋರ್. ಓಕೆ ಓಕೆ. ವಿಶೇಷವಾದ ಅಡುಗೆಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಕಾರ್ನ್ ಫ್ಲೋರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಟ್ಟೆಗೆ ಕಾರ್ನ್ಫ್ಲವರ್ ಹಾಕಿದ್ದೀರಾ, ಇಲ್ಲಿ ಬರೀ ಮೊಟ್ಟೆ ಮಾತ್ರ ಹೊಡೆದಿಟ್ಕೊಂಡಿದ್ದೀರಾ. ಹೌದು ಹೌದು. ಅಂದ್ರೆ ಚಿಕನ್ ಪೂರ್ತಿಯಾಗಿ ಎಣ್ಣೆಲೇ ಬೇಯದಾ ಹೌದು ಮೇಡಮ್? ಹೌದು. ಓಕೆ, ರೆಡಿ. ನೆನ್ಸಿಟ್ಟಂತ ಚಿಕನ್. ಓಕೆ ಫಸ್ಟ್ ಈಗ ಬ್ರೆಡ್ ಕ್ರಮ್ಸ್ ಅಲ್ಲಿ ಮಾಡ್ತೀನಿ ನಾನು. ಓಕೆ, ಒಂದು ಅಷ್ಟೇ ಅಷ್ಟೇ, ಏನು ಒತ್ಬಿಡಿ ಹಿಂಗೆ, ಅದು ಮೆತ್ಕೊಂಡ್ಬಿಡುತ್ತೆ. ಎಸ್, ಅಷ್ಟೇ 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 ಅಷ್ಟೇ. ಎಸ್, ಈಗ ಮೊಟ್ಟೆಯಲ್ಲಿ ಮೊಟ್ಟೆಯಲ್ಲಿ. ಓಹೋ, ಓಕೆ. ಫಿಶ್ ತರ ಕಾಣ್ತಾ ಇದೀರಿ ಅದ್ರಿ. ಎಣ್ಣೆ ಕಾಯ್ದಿದೆ. ಕಾದಿದೆ ಕಾದಿದೆ, ಹುಷಾರಾಗಿ ಬಿಡ್ರಿ, ಕಾದಿದೆ ಬಿಡಿ. ಸ್ಲೋ ಫ್ಲೇಮ್. ಓಕೆ, ಬಿಡಿ 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 ಬಿಡಿ. ಡಿಪ್ ಮಾಡಿರೋಂಥ ಚಿಕನ್ 2 ಸೈಡು ಫಸ್ಟ್ ಬೇಯಬೇಕು. ಬೇಯಬೇಕು. ಮೊಟ್ಟೆ ಇದು ನೋಡಿ, ಇವಾಗ ಲಾಸ್ಟಲ್ಲಿ ಮೊಟ್ಟೆ ಕೋಟ್ ಮಾಡೋದ್ರಿಂದ ಈ ರೀತಿ ಬರುತ್ತೆ. ನೀವು ಫಸ್ಟೇ ಮೊಟ್ಟೆಯಲ್ಲಿ ಕೋಟ್ ಮಾಡಿ ಆಮೇಲೆ ಬ್ರೆಡ್ ಕ್ರಮ್ಸ್ ಅಲ್ಲಿ ಮಾಡಿದ್ರೆ ಈ ಥರ ಬರೋದಿಲ್ಲ. ಓಹೋ, ಏನೋ ಐಡಿಯಾ ಮಾಡಿರಿ ನೀವು. 2 ಸೈಡು ಬೇಯಿಸಿ. ಓಕೆ, ಬೇಯ್ತೆ ಬಿಡಿ, ಮಾಡ್ತೀನಿ ಇವಾಗೆಲ್ಲ. ಒಂದು ಸೈಡ್ ಚೆನ್ನಾಗಿ ಕುಕ್ ಆದ್ಮೇಲೆ ಇನ್ನೊಂದು ಸೈಡ್ ಟರ್ನ್ ಮಾಡಿ. ಓಕೆ, ಮತ್ತೆ ಲಾಸ್ಟಲ್ಲಿ ಹೇಳ್ತೀನಿ ಏನು. ಆಯ್ತು ಮೇಡಮ್. ಓಹೋ, ಬೇಯಲಿ, ಜೋರು ಮಾಡಿ. ಈಗ ಜೋರು ಮಾಡಿದ್ದೀನಿ. ಇದು ಚಿಕನ್ ಬ್ರೆಸ್ಟ್ ಪೀಸಸ್ ತಗೊಳ್ಳೋದಂದ್ರೆ ಈಸಿ. ಏನಕ್ಕೆ? ಚಿಕನ್ ಕೈಮಾ ತಗೊಂಡಾಗ ಶೇಪ್ ತರ ಮಾಡ್ಬೇಕಾಗುತ್ತೆ. ಓಕೆ ಓಕೆ, ಅದೆಲ್ಲರಿಗೂ ಆಗೋದಿಲ್ಲ, ಅದರಿಂದ ನಾನು ಬ್ರೆಸ್ಟ್ ಪೀಸಸ್ ಅಲ್ಲೇ ತೋರಿಸ್ತಾ ಇದ್ದೀನಿ. ಓಕೆ ಮೇಡಮ್. ಚಿಕನ್ ಕೈಮಾನು ತಗೊಂಡು ನೀವು ಶೇಪ್ ಔಟ್ ಮಾಡ್ಕೋಬೋದು ಈ ಥರ. ಓಕೆ, ಬಟ್ ಇಲ್ಲೇ ನಾವು ಚಿಕನ್ನ ಬೇಯಿಸಕ್ಕೆ ಸಾಧ್ಯ? ಹೌದು, ಬೇಯಿಸ್ಬಿಡ್ಬೇಕು ಫಸ್ಟ್. ಓಕೆ, ಎಲ್ಲ ಚೇಂಜ್ ಆಯ್ತು ಮೇಡಮ್. ನೋಡಿ, ಸಾಕಲ್ಲ? ಚಿಕನ್ ಇಷ್ಟು ಬೇಗ ಬೆಂದೋಗುತ್ತಲ್ಲ? ಹೌದು, ಟೆಂಡರ್ ಚಿಕನ್ ತಗೊಂಡಿದ್ದೀವಲ್ಲ. Yes, yes, yes. ಓಕೆ, ಈಗ ಕೈಯಲ್ಲಿ ಇದೆ ಕೆಲಸ, ಸ್ಪೂನಲ್ಲೆಲ್ಲ ಆಗಲ್ಲ ಇದು. ಓಕೆ, ಇಲ್ಲಿ 2 ಮೊಟ್ಟೆ, ಕಾರ್ನ್ ಫ್ಲೋರು, ಓಕೆ, ಸ್ವಲ್ಪ ಉಪ್ಪು ಮತ್ತು ಮೆಣಸನ್ನ ಬೀಟ್ ಮಾಡ್ಕೊಂಡಿದ್ದೀನಿ. ಈ ಮೊಟ್ಟೆಗೆ ಕಾರ್ನ್ ಫ್ಲೋರ್ ಇದೆ. ಓಕೆ ಮೇಡಮ್. ಸ್ವಲ್ಪ ಸ್ಲೋ ಫ್ಲೇಮ್ ಮಾಡ್ಬಿಡಿ, ಫುಲ್ ಸ್ಲೋ ಫ್ಲೇಮ್ ಮಾಡ್ಬಿಟ್ಟೆ ಮೇಡಮ್. ಓಕೆ, ಒಂದು ಸೈಡಿಗೆ ತಳ್ಳಿ. ಆಯ್ತು, ತಳ್ಳಿದ್ದೀನಿ ಮೇಡಮ್. ಇಟ್ಕೊಂಡಿದ್ದೀನಿ, ಕೋಳಿ ಓಡೋದು ನನಗೆ ಹಾಕಿ. ಇಲ್ಲ ಬಿಡಿ, ನೋ ಪ್ರಾಬ್ಲಮ್, ಬಿಟ್ಬಿಡಿ. ಬಿಡ್ಲಾ? ಹಾಂ, ಬಿಡಿ. ಇದು ಬೇಗ ಬೇಗ ಮಾಡಬೇಕಾಗುತ್ತೆ, ನೆಟ್ ಥರ. ಏನ್ರಿ ಇದು? ಜಿಲೇಬಿ? ಅಯ್ಯಯ್ಯೋ, ಐಡಿಯಾ ಮಾಡ್ಯಾರ? ಪೂರ್ತಿ ಇದು ಕೋಟ್ ಹಾಕ್ಬಿಡ್ಬೇಕು ಈಗ. ಹಾಂ ಮೇಡಮ್, ಈ ಥರ ನೆಟ್ ಥರ ಫಾರ್ಮ್ ಆಗ್ಬೇಕು ಅದು. ಆಮೇಲೆ ಓಹೋ, ಇವಾಗ ಇನ್ನೊಂದು ಹಾಕ್ತೀರಾ ಮೇಡಮ್? ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಹಾಕಿ, ಇನ್ನೊಂದು ಹಾಕ್ತೀರಾ ಮೇಡಮ್? ಫಸ್ಟಿಗೆ ಬ್ರೆಡ್ ಕ್ರಮ್ಸ್ ಅಲ್ಲಿ ಕೋಟ್ ಮಾಡ್ತೀನಿ. ಓಕೆ, ಬ್ರೆಡ್ ಕ್ರಮ್ಸು ಫಸ್ಟು ಚೆನ್ನಾಗಿ ಹತ್ಕೊಂಬಿಡಿ. ಓಕೆ ಓಕೆ,
ಓಕೆ ಓಕೆ ಮತ್ತೆ ಎಗ್ಗಲ್ಲಿ ಎಗ್ಗಲ್ಲಿ ಓಹೋ ಸೇಮ್ ಅದೇ ಪ್ರೊಸೀಜರ್ ಅಲ್ಲ? ಸೇಮ್ ಹಾಗೆ. ಇದು ಉಬ್ಬಿರೋದು ಹಂಗೆ ಕಡಿಮೆ ಆಗ್ಬಿಡುತ್ತೆ ಆಮೇಲೆ? ಸ್ವಲ್ಪ ಎರಡು ಸೈಡ್ ಬೆಂದ ಮೇಲೆ ಇದನ್ನ ಕೈಲಿ ಹೀಗೆ ಅದು ನೆಟ್ ತರ ಬರೋ ತರ ಬೇಗ ಬೇಗ ಬಿಡ್ಬೇಕು. ಬಿಡಿ 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 ಬಿಡಿ. ನೀವು ಕೈಲೇ ಬಿಡ್ತೀರಾ ಇದನ್ನ? ನಾನು ಅನ್ಕೊಂಡೆ ಏನೋ ಮಿಷಿನ್ ಗಿಶಿ ಇಟ್ಕೊಂಡಿದ್ರೆ ಇದಕ್ಕೆ ಅನ್ಕೊಂಡೆ. ಏನ್ ಟೆಕ್ನಿಕ್ ಹೇಳಿ, ಜಸ್ಟ್ ಕೈಲಿ ಹಿಂಗ್ ಬಿಡಕ್ಕೆ. ಅದು ಗೊತ್ತಾಗಲ್ವಲ್ಲ? ಅದು ಕ್ಲೌಡ್ ತರ ಫಾರ್ಮ್ ಆಗೋಗುತ್ತೆ. ಓಕೆ ಎಸ್. ತುಂಬಾ ದೊಡ್ಡದಿದು. ಹಾಕಿ ಮೇಡಮ್. ಏನು ರಿಂಗ್ಸ್ ಎಲ್ಲ ಇಡ್ತಾ ಇದ್ದೀರಾ? ಕೊಡ್ರಿ, ಹೊಟ್ಟೆ ಸಿಗ್ತದೆ, ಕೊಡ್ರಿ ಸಾಕು. ಬೆಂಗಾಲಿ ಸ್ಪೆಷಲ್ ಸ್ನಾಕ್ ಐಟಮ್ ಚಿಕನ್ ಕಬಿರಾಜಿ. ಚಿಕನ್ ಕಬಿರಾಜಿನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಒಂದು ಹೊಸ ವಿಧಾನದ ಹೊಸ ಟೆಕ್ನಿಕಲ್ಲಿ ಮಾಡಿರುವಂಥದ್ದು. ತುಂಬಾ ಸಖತ್ತಾಗಿದೆ. ತಿಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸಖತ್ತಾಗಿದೆ ಅಂತ. ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ಬೇಕಾ? ಓಕೆ, ನಮ್ಮ ಇವತ್ತಿನ ಒಗ್ಗರಣೆ ಕಾರ್ಯಕ್ರಮದಲ್ಲಿ ಸುಚಿತ್ ಅವರು ಅದ್ಭುತವಾಗಿರುವಂತಹ ಚಿಕನ್ ಕಬಿರಾಜಿನ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಿಕನ್ ಕವಿರಾಜ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ರುಬ್ಬಿದ ಮಿಶ್ರಣ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ನಿಂಬೆ ರಸ, ಉಪ್ಪು ಹಾಕಿ ಕಲಸಿ ಚಿಕನ್ ಪೀಸ್ಗೆ ಹಚ್ಚಿ ಅರ್ಧ ಗಂಟೆ ನೆನೆಯಲು ಬಿಡಿ. ಮೊಟ್ಟೆಯನ್ನು ಬೀಟ್ ಮಾಡಿಕೊಳ್ಳಿ. ಇನ್ನೊಂದು ಬೌಲ್ನಲ್ಲಿ ಮೊಟ್ಟೆ, ಉಪ್ಪು, ಕಾಳು ಮೆಣಸಿನ ಪುಡಿ, ಕಾರ್ನ್ಫ್ಲೋರ್ ಹಾಕಿ ಕಲಸಿಕೊಳ್ಳಿ. ನೆನೆಸಿದ ಚಿಕನ್ ಅನ್ನು ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಮೊಟ್ಟೆಯ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ನಂತರ ಕಲಸಿದ ಮೊಟ್ಟೆ ಮಿಶ್ರಣವನ್ನು ಹಾಕಿ ಕರಿದರೆ ಚಿಕನ್ ಕವಿರಾಜ್ ಸವಿಯಲು ಸಿದ್ಧ. ಓಕೆ ಮೇಡಮ್, ಶುರು ಮಾಡುವ? ಶುರು ಮಾಡಿ ಮುಗಿಯೋದೆಲ್ಲಿ ಅಂತ ನೋಡಿ ಭಯ ಆಗ್ಬಿಟ್ಟಿದೆ ನನಗೆ. ಹೆಂಗ್ ತಗೊಳ್ಳೋದು ಅಂತಾನೆ ಭಯ ಆಗ್ತದೆ. ವೆರಿ ಗುಡ್. ನೋಡ್ರಿ ಹೆಂಗ್ ಕಟ್ ಆಗ್ತಿದೆ. ಚಿತ್ರ ಬಂದಿದ್ರೆ ಕ್ಲೀನ್ ಆಗಿ ನೋಡ್ರಿ. ಹೌದು, ಫಸ್ಟ್ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು, ಆಮೇಲೆ ಮತ್ತೆ ಮೊಟ್ಟೆ ಮಾಡಿ. ಓಕೆ, ಫಸ್ಟ್ ಈ ಬಲೆ ತಿನ್ಬೇಕ್ರಿ. ಅದ್ಭುತ. ಹೀಗೆ ಟೇಸ್ಟಿ ಚಿಕನ್ ಸ್ನ್ಯಾಕ್. ಇದು ಬಹಳ ಫೇಮಸ್ ಅಲ್ಲಿ. ಹೌದಾ? ಬೆಂಗಾಲಿ. ಡಿಫ್ರೆಂಟ್ ಆಗಿರೋ ಚಿಕನ್ ಕಟ್ಲೆಟ್ ಎಗ್ ಜೊತೆ ಕಾಂಬಿನೇಷನ್ ಆಗಿ ನೋಡಕ್ಕೂ ಚೆನ್ನಾಗಿರುತ್ತೆ. ಇದು ನೆಟೆಡ್ ಫಾರ್ಮ್ ಅಲ್ಲಿ ಬರುತ್ತೆ ಮೊಟ್ಟೆ. ಅದ್ಭುತ ಇದೆ. ಆನಿಯನ್, ನಾವು ಫಾರಿನ್ ಕಂಟ್ರೀಸ್ ಹೋದ್ರೆ ಕೆಲವೆಲ್ಲ ಡಿಶ್ ಇರುತ್ತೆ. ಹೌದು, ಹೆಸರು ಗೊತ್ತಿಲ್ಲ ಅಷ್ಟೇ ನಮಗೆ. ಏನಂದ್ರೆ ನಮ್ಮ ವೀಕ್ಷಕರು ಎಲ್ಲಾ ತರ ಟ್ರೈ ಮಾಡ್ಬೇಕು ಅಂತಾನೆ. ಟೆಂಡರ್ ಚಿಕನ್ ಹಾಕ್ಬೇಕು ಮೇನ್ ಅದು. ಹೌದು, ಬ್ರೆಸ್ಟ್ ಪೀಸಸ್. ಆ ಬ್ರೆಸ್ಟ್ ಪೀಸಸ್ ಅಲ್ಲಿ ಮೂಳೆಗಳೆಲ್ಲ ಇರಬಾರ್ದು. ಅದ್ಭುತವಾಗಿರುತ್ತೆ. ಟೇಸ್ಟ್ ಮಾಡಿದ್ರೆ ಪ್ರತಿ ವಾರ ಇದೇ ತರ ಮಾಡ್ಕೊಡ್ಬೇಕು ಅನ್ಸುತ್ತೆ. ಒಂದು ಒಳ್ಳೆ ಹೊಸ ಫುಡ್ನ ತಿಂದ್ವಿ. ಯೂಶಲಿ ಚಿಕನ್ ಗ್ರೇವಿ ಅದು ರೈಸ್ ಐಟಮ್ಸ್ ಎಲ್ಲ ಮಾಡ್ತಾನೆ ಇರ್ತೀವಿ. ಸ್ನ್ಯಾಕ್ ಐಟಮ್ ಮಾಡಿದಾಗ ಬಹಳ ಇಷ್ಟ. ಅದು ಈವ್ನಿಂಗ್ ಟೈಮ್ ಮಾಡಿದಾಗ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಸ್ಕೂಲ್ ರಜಾ ಈ ಥರ ಎಲ್ಲ ಮಾಡ್ಕೊಡ್ತಾ ಇದ್ರೆ ಮೂವಿ ಕತೆ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಆರೋಗ್ಯದ ಅಡುಗೆ ಹೇಳ್ಕೊಡ್ಬೇಕು, ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನ ಕೊಡಬೇಕು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಇದರ ಬಗ್ಗೆ ಅಡುಗೆ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ ನಮ್ಮ ಖ್ಯಾತ ಸಾಮಾನ್ಯ ತಜ್ಞರು
ಬಾಲಕೃಷ್ಣ ಗುರುಜಿಯವನ್ನ ಕರೆಸ್ತಾ ಇದೀವಿ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಬನ್ನಿ ಗುರುಜಿ. ಏನ್ ಮಾಡ್ತಾ ಇದ್ದಾರೆ ಗುರುಜಿ? ಮ್ಯಾಂಗೋ ಆರೆಂಜ್ ಸ್ಮೂತಿ ಅಂತಾದ್ರೂ ಕರಿಬೋದು, ಓಕೆ, ಅಥವಾ ಜ್ಯೂಸ್ ಅಂತಾದ್ರೂ ಕರಿಬೋದು, ಮ್ಯಾಂಗೋ ಶೇಕ್ ಅಂತಾದ್ರೂ ಬೇಕು. ಏನ್ ಹಾಲಾಗ್ತಾ ಇದೀರ ನೀವು? ಇದಕ್ಕೆ ತೆಂಗಿನಕಾಯಿ ಹಾಲು. ತೆಂಗಿನಕಾಯಿ ಹಾಲು. ಓಕೆ ಓಕೆ ಓಕೆ. ತೆಂಗಿನ ಸೊ ಹಂಗಾಗಿ ಮಿಲ್ಕ್ ಶೇಕ್ ಅಂತಾದ್ರೂ ಕರಿಬೋದು. ಮಾವಿನ ಹಣ್ಣು ಆರೆಂಜ್ ಜ್ಯೂಸ್ ಬೇಕಾಗುವ ಸಾಮಗ್ರಿಗಳು: ಮಾವಿನ ಹಣ್ಣು, ಕಿತ್ತಳೆ ಹಣ್ಣು, ತೆಂಗಿನಕಾಯಿ ಹಾಲು. ಮ್ಯಾಂಗೋ ಏನೋ ಸೀಸನ್ ಶುರು ಆಯ್ತು, ಆ ಕಡೆಯಿಂದ ಆರೆಂಜ್ ಹೊಟ್ಟೋಗ್ತಾ ಇದೆ. ಲಾಸ್ಟ್ ಒಂದು ಬಾಪ ಇಲ್ಲಿಂದ ತಗೊಂಡ್ ಮಾಡ್ಬೇಕು. ಯಾಕಂದ್ರೆ ಇನ್ನು ಆರೆಂಜು ಒಂದ್ಸರಿ ಮ್ಯಾಂಗೋ ಎಂಟ್ರಿ ಆಯ್ತು ಮಾರ್ಕೆಟ್ಗೆ ಅಂತ ಹೇಳಿದ್ರೆ ಬೇರೆ ಯಾವುದೇ ಹಣ್ಣುಗಳು ಸಿಕ್ಕಲ್ಲ. ಹಣ್ಣಿನ ರಾಜ ಅದು. ಎಸ್, ದಾರಿ ಬಿಡಿ ಮಾವಿನ ಹಣ್ಣು ಬಂತು ಅಂತ ಹೇಳಾಯ್ತು. ಓಕೆ ಗುರುಜಿ, ಇವಾಗ ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಇದನ್ನ ಒಂದು ಮಿಕ್ಸರ್ ಹಾಕೊಂಡು ಗ್ರೈಂಡ್ ಮಾಡಿ ಗುರುಜಿ, ಮಾಡಿ. ಕಸಿ ಮಾವಿನ ಹಣ್ಣು. ಓಕೆ. ಸೊ ಕಸಿ ಮಾವಿನ ಹಣ್ಣು ಹಾಕೊಂಡಾಯ್ತು. ಓಕೆ ಗುರುಜಿ. ಇದಕ್ಕೆ ಸ್ವಲ್ಪ ಹಾಲು ಮೊದಲು ಹಾಕೊಳ್ಳೋಣ, ಮಿಕ್ಸಿಂಗ್ಗೋಸ್ಕರ ಎಷ್ಟು ಬೇಕೋ ಅಷ್ಟು. ಓಕೆ. ಮಿಕ್ಕಿದ ಆಮೇಲೆ ನೋಡ್ಕೊಂಡು ಹಾಕೊಳ್ಳೋಣ. ಆರೆಂಜ್ ಜ್ಯೂಸ್ ಮಿಕ್ಸ್ ಮಾಡೋದು ಆಮೇಲೆ ಮಾಡ್ಕೋಬಹುದು. ಹುಳಿ ಬಂದ್ಬಿಟ್ಟಿಲ್ಲ ಅಂದ್ರೆ ಕಹಿ ಬಂದ್ಬಿಡು. ಕಹಿ ಬಂದ್ಬಿಡು. ಎಲ್ಲೂ ನೀರಿನ ಪ್ರಯೋಗ ಇಲ್ಲ ಈ ಜ್ಯೂಸ್ ನಲ್ಲಿ. ಅಂದ್ರೆ ನಾವು ಹಾಲೇ ಬರೀ ನೀರು ಯೂಸ್ ಮಾಡೋದೇ ಇಲ್ಲ ಇಲ್ಲಿ. ಹೌದು. ಈಗ ಆರೆಂಜ್ ಜ್ಯೂಸ್ ಹಾಕೋಣ. ಕಿತ್ತಳೆ ರಸ. ಇದು ಮುಂಚೆನೆ ಹಾಕೊಂಡ್ರೆ ಕಹಿ ಬಂದ್ಬಿಡುತ್ತೆ. ಓಕೆ ಗುರುಜಿ. ಹಾಗಾಗಿ ಲಾಸ್ಟ್ ಬಿಫೋರ್ ಸರ್ವಿಂಗ್ ಇನ್ನು ಹಾಕೊಳ್ಳೋದು. ಸೆಕೆಂಡ್, ಯಾವುದೇ ರೀತಿ ಸ್ವೀಟ್ನರ್ ನಾನು ಬಳಸಿಲ್ಲ. ಯಾಕಂದ್ರೆ ನ್ಯಾಚುರಲ್ ಫ್ಲೇವರ್ಸ್ ನಮ್ಗೆ ಅರ್ಥ ಆಗ್ಲಿ ಸಿಕ್ಲಿ ಅಂತ. ಇಷ್ಟ ಇರೋರು ಬೇಕಾದ್ರೆ ಸ್ವಲ್ಪ ಸಕ್ಕರೆನೋ ಅಥವಾ ಅವ್ರು ಏನು ಹಾಕೊಂತಾರೆ ಬೆಲ್ಲನೋ ಅಥವಾ ನಮ್ಮ ಥರ ಡೇಟ್ ಪೇಸ್ಟೋ ಡೇಟ್ ಸಿರಪ್ಪೋ ಸ್ವಲ್ಪ ಹಾಕ್ಕೊಳ್ಳಿ. ಓಕೆ ಓಕೆ ಓಕೆ. ಸೊ ಒಂದು ಅರ್ಧ ಹಾಕೋಣ ಅಥವಾ ಫುಲ್ಲೇ ಹಾಕಿ ಏನಾಗಲ್ಲ ಹಾಕಿ. ಮ್ಯಾಂಗೋ ಆರೆಂಜ್ ಮಿಲ್ಕ್ ಶೇಕ್. ಇದರೊಳಗೆ ಮ್ಯಾಂಗೋನು ಇದೆ, ಸ್ವಲ್ಪ ಮಟ್ಟಿಗೆ ಆರೆಂಜು ಇದೆ, ತೆಂಗಿನಕಾಯಿಯ ಹಾಲು ಕೂಡ ಇದರೊಳಗಿದೆ. ಅದ್ಭುತವಾದಂತಹ ಮೂರರ ಕಾಂಬಿನೇಷನ್ ಈ ಮಿಲ್ಕ್ ಶೇಕು. ಓಕೆ, ಇದನ್ನ ಗುರುಜಿಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಮಾವಿನ ಹಣ್ಣು ಆರೆಂಜ್ ಜ್ಯೂಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಮಾವಿನ ಹಣ್ಣು, ತೆಂಗಿನಕಾಯಿ ಹಾಲು ಹಾಕಿ ಬ್ಲೆಂಡ್ ಮಾಡಿ ಕಿತ್ತಳೆ ಹಣ್ಣಿನ ಜ್ಯೂಸ್ ಹಾಕಿದರೆ ಮಾವಿನ ಹಣ್ಣು ಆರೆಂಜ್ ಜ್ಯೂಸ್ ಕುಡಿಯಲು ರೆಡಿ. ಗುರುಗಳೇ, ಅದ್ಭುತವಾಗಿರುವಂತ ಈ ಮ್ಯಾಂಗೋ ಆರೆಂಜ್ ಮಿಲ್ಕ್ ಶೇಕ್. ಸಿಹಿ ಬಂದಿದೆ. ತುಂಬಾನೇ ಸಿಹಿ ಇದೆ. ಓಕೆ, ಗುಡ್. ಓಕೆ, ಸಿಹಿ ಸ್ವಲ್ಪ ಲೈಟ್ ಆಗಿ ಚೂರು ಹುಳಿ, ಆ ಆರೆಂಜಿನ ಫ್ಲೇವರಿನ ಹುಳಿ. ಬಟ್ ಮಾವಿನ ಜೊತೆ ಯಾವುದೇ ಮಿಕ್ಸ್ ಮಾಡೋದು ಡಾಮಿನೇಷನ್ ಮಾವಿನ ಹಣ್ಣಿಂದನೇ. ಆದ್ರಿಂದ ಅದೆಲ್ಲ ಏನು ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗುರುಜಿ, ಒಂದು ಪ್ರಶ್ನೆ ಇದೆ. ಅವರು ತೆಲುಗಲ್ಲಿ ಲೆಟರ್ ಬರ್ಬಿಟ್ಟಿದ್ದಾರೆ. ಓಕೆ, ಲಾಸ್ಟ್ ಲೈನ್ ಮಾತ್ರ ಓದ್ತೀನಿ. ದಯಾಪಾಸಿ ಪಿಂಪುಡಿ ಗುರುಗಾರು ಏನೋ ಬರ್ಬಿಟ್ಟಿದ್ದಾರೆ, ಗೊತ್ತಾಗಲ್ಲ ಬಿಡಿ. ಅದಕ್ಕೆ ನಾನು ಹೇಳಿದೆ, ನಮಗೆಲ್ಲ ತೆಲುಗೆಲ್ಲ ಓದಕ್ಕೆ ಬರಲ್ಲ, ತೆಲುಗು ಮಾತಾಡಕ್ಕೂ ಬರಲ್ಲ ಅಂತ ಹೇಳಿದ್ವಿ. ಇಲ್ಲ, ಕನ್ನಡ ಬರುತ್ತೆ ಮುರಳಿ ಅವರೇ, ನಾನು ಗುರುಗಳ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ಭುತವಾದಂತ ತೆಲುಗಲ್ಲಿ ಬರ್ದಿದ್ದಾರೆ. ಹಲೋ, ನಮಸ್ಕಾರ ಅಮ್ಮ, ತಮ್ಮ ಹೆಸರೇನು? ಪದ್ಮಾವತಿ ಅವರೇ, ಎಲ್ಲಿಂದ ರೀ? ಎಲ್ಲಿಂದ ಹೇಳಿ ಮೇಡಮ್, ಏನ್ ಮಾತಾಡ್ಬೇಕಾಗಿತ್ತು? ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ, ಹೇಳಮ್ಮ. ನಮಸ್ಕಾರ ಸರ್. ಹೇಳಮ್ಮ. ಇದು ನಮ್ಮ ಮಗ ಸ್ವಲ್ಪ ಅವ್ನ ಕೆಲಸ ಸರಿಯಾಗಿ ಅವನು ಸ್ವಲ್ಪ ಫ್ರೆಂಡ್ಸ್ ಅಲ್ಲಿ ಡ್ರಿಂಕ್ ಮಾಡೋದು ಕಲ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟರಿಗೆ ಹೋಗ್ತಾನೆ, ಎಷ್ಟರಿಗೆ ಬಂದ್ಬಿಡ್ತಾನೆ, ಸ್ಯಾಲ್ರಿ ಕೊಡಲ್ಲ, ಕರ್ಕೊಂಬರಲ್ಲ, ಸತಾಯಿಸ್ತಾನೆ ಸರ್. ಸ್ವಲ್ಪ ಸರ್ ಏನು ಅಮ್ಮ, ಕುಡಿತಾನ ಸರಿ ಮಾಡ್ಬೇಕಾದ್ರೆ ಯಾರು ಕುಡಿಯೋ ಅಭ್ಯಾಸ ಇದೆಯೋ ಅವ್ರು ಮನಸ್ಸು ಮಾಡಿದ್ರೆ ಮಾತ್ರನೇ ಆಗೋದು. ಬೇರೆಯವರ ಒತ್ತಾಯಕ್ಕೆ ನಾವು ಸರಿ ಮಾಡಕ್ ಆಗೋದಿಲ್ಲ. ಸೊ ನಾನು ಕರ್ಕೊಂಡು ಬರ್ತೀನಿ, ಇಲ್ಲಾಂದ್ರೆ ನಾನೇ ಮಾಡ್ತೀನಿ ಸರ್. ಸ್ವಲ್ಪ ಒಳ್ಳೆ ಕೆಲಸ ಸಿಗ್ಬೇಕು ಸರ್. ಅವನು ಎಲ್ಲಿ ಹೋಗ್ತಾನೆ, ಬಂದ್ಬಿಡ್ತಾನೆ, ಕೆಲಸ ಸರಿಯಾಗಿಲ್ಲ ಸರ್ ಅವ್ನಿಗೆ. ಅದೇ ತುಂಬಾ ಬಾಧೆ ಸರ್ ಅವನಿಂದ. ನೋಡಮ್ಮ, ಒಂದ್ ಹೇಳ್ತೀನಿ, ಕುಡಿದಾಗ ನಮ್ಮ ಜ್ಞಾನ ನಮ್ಮ ದೇಹದ ಮೇಲೆ ಇಲ್ಲದಿದ್ದಾಗ ಪ್ರೇತಾತ್ಮಗಳು ಸೇರ್ಕೊಳ್ಳೋಕೆ ಒಂದು ಅವಕಾಶ. ಪ್ರೇತಾತ್ಮ ಸೇರ್ಕೊಂಡಾಗ ಹೆಚ್ಚು ಕುಡಿತೀವಿ, ಹೆಚ್ಚು ಕುಡಿದಾಗ ಹೆಚ್ಚು ಪ್ರೇತಾತ್ಮ ಸೇರ್ಕೊಳ್ಳುತ್ತೆ. ಹಾಗಾಗಿ ಇದೊಂದು ಸ್ನೋಬಾಲ್ ತರ ಇದು ಹೋಗ್ತಾನೆ ಇರುತ್ತೆ, ದೊಡ್ಡದಾಗ್ತಾ ಪ್ರಾಬ್ಲಮ್. ಹಾಗಾಗಿ ನಿಮ್ಮ ಮಗ ಮನಸ್ಸು ಮಾಡಿದರೆ
ಇಲ್ಲ ನಾನು ಸರಿ ಮಾಡ್ಕೋಬೇಕು ಅಂತಿದ್ದೀನಿ ಆದ್ರೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ಏನಾದ್ರು ಹೇಳೋದಲ್ಲಿ ಖಂಡಿತವಾಗ್ಲೂ ನಾವು ಸಹಾಯ ಮಾಡ್ಲಿಕ್ಕೆ ಸಾಧ್ಯ. 4-5 ಜನ ಪ್ಲಸ್ ನಿಮ್ಮ ಮಗ ಇಷ್ಟು ಜನ 3 ದಿವಸದ ಕ್ಲಾಸ್ ಕಲ್ತ್ಕೊಂಡು ನಾನು ಹೇಳ್ಕೊಡ್ದ ಪ್ರಾಕ್ಟೀಸ್ ಮಾಡಿ ಗುಣ ಆಗ್ತಾ ಬಂದ್ರೆ ಸರಿ ಹೋಯ್ತು. ಇಲ್ಲ ಅಂದ್ರೆ ಕರ್ಕೊಂಬನ್ನಿ, ಅವ್ರಿಗೆ ಆಕ್ಯುಪಂಕ್ಚರ್ ಮಾಡ್ಬೇಕು. ಇಲ್ಲಿ ಲೇಸರ್ ಬೀಮ್ ಒಂದ್ಸಲಿ ತೋರಿಸಿದ್ದೆ, ನೀವು ನೋಡಿದಿರೋಲ್ಲ ಗೊತ್ತಿಲ್ಲ. ಲೇಸರ್ ಬೀಮ್ ಅಲ್ಲಿ ಚಿಕಿತ್ಸೆ ಕೊಡ್ಬೇಕು ಕಿವಿ ಮೇಲೆ, ಸಂಮೋಹನ ಸ್ಥಿತಿಯಲ್ಲಿ ಇರೋ ಪ್ರೇತಾತ್ಮ ತೆಗಿಬೇಕು. ಈ ತರ 5-6 ಥೆರಪಿಗಳನ್ನ ಕಂಬೈನ್ ಮಾಡಿ ಮಾಡಿದಾಗ ಅವ್ರಿಗೆ ಒಳ್ಳೇದಾಗೋ ಸಾಧ್ಯತೆ ಇದೆಮ್ಮ. ಆದ್ರೆ ನಿಮ್ಮ ಮಗ ಮನಸ್ಸು ಮಾಡಿ ಅದಕ್ಕೆ ಸಹಕಾರ ಕೊಟ್ರೆ ಮಾತ್ರ ಆಗುತ್ತೆ. ದೇವರು ಒಳ್ಳೇದ್ ಮಾಡ್ಲಿಕ್ಕೆ. ಜಾಸ್ತಿ ಕುಡಿಯಲ್ಲ ಸರ್ ಅವನು, ಜಾಸ್ತಿ ಏನ್ ಕುಡಿಯಲ್ಲ. ಅದ ಟೆನ್ಷನ್, ಕೆಲಸ ಇಲ್ಲ ಅಂತ tension. ಹೋಗ್ಲಿ ಬಿಡಿಮ್ಮ, ಜಾಸ್ತಿ ಕುಡಿದಿದ್ರೆ ಜಾಸ್ತಿ ನೀಡ್ಲು ಹಾಕಲ್ಲ ಬಿಡಿ. ಕುಡಿತಾರೆ ಅಂತ ಹೇಳಿದ್ರು, ಆಮೇಲೆ ಜಾಸ್ತಿ ಕುಡಿಯಲ್ಲ ಸರ್ ಅಂತ. ಕೆಲಸ ಇರ್ಬೇಕಾದ್ರೆ ಪಾಪ ಯಾವಾಗ ಕುಡಿತಾರಂತೆ. ಅವ್ರಿಗೆ ಏನಂದ್ರೆ ಮಗನ್ಗೆ ಕೆಲಸ ಕೊರ್ಸ್ಬಿಟ್ರೆ ಕೆಲಸ ಸಿಕ್ಕಿರೋ ಅಂತ ಖುಷಿನಲ್ಲಿ ಕುಡಿಯೋದನ್ನ ಬಿಡ್ಬೋದು. ನಿಜ ಹೇಳ್ಬೇಕು ಅಂದ್ರೆ ಇದೇ ಟ್ರೂತ್. ನನಗೆ ಯೋಗ್ಯತೆ ಇದೆ, ತಾಕತ್ತಿದೆ, ಅವಕಾಶ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು ಅವಾಗ? ಪಾಪ ಇದೇ ಆಗೋದು. ಹಾಗಾಗಿ ಅವಕಾಶ ಸಿಕ್ಕಾಗ ನಿಜವಾಗಲೂ ಅವರ ಪ್ರತಿಭೆಯನ್ನ ತೋರಿಸಿ ಆನಂದದಲ್ಲಿರ್ತಾರೆ. ಈ ಕುಡಿತದ ಆನಂದ ಬೇಡೇ ಬೇಡ. ಇರ್ಬೋದು, ಬಟ್ ಕೆಲಸ ಸಿಕ್ಕಿಲ್ಲ ಅಂತ ಕುಡಿತಾನೆ ಮದ್ದಲ್ಲ. ಸಿಗುತ್ತೆ ಗುರು, ಟ್ರೈ ಮಾಡಿ, ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ. ಆದ್ರೆ ಕೆಲಸ ಮಾಡ್ತೀವಿ ಅನ್ನೋದು ನಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಯಾವ ಕೆಲಸ ಅಂದ್ರೆ, ನಾನು ಇದು ಓದ್ಬಿಟ್ಟಿದ್ದೀನಿ, ನಂಗೆ ಇದೇ ಕೆಲಸ ಸಿಗ್ಬೇಕು ಅಂದ್ರೆ ಸಿಕ್ಕಲ್ಲ. ನಾನು ಕೆಲಸ ಮಾಡ್ತೀನಿ, ಸಂಬಳ ಬೇಕು ಅಂದ್ರೆ ಖಂಡಿತವಾಗ್ಲೂ ಕೆಲಸ ಸಿಗುತ್ತೆ. ಸ್ವಲ್ಪ ಮಟ್ಟಿಗೆ ಕಾಂಪ್ರಮೈಸ್ ಮಾಡ್ಕೊಂಡು ಶುರು ಮಾಡ್ಲಿ. ಒಳ್ಳೆ ಕೆಲಸ ಸಿಕ್ಕಾಗ, ಅವಕಾಶ ಸಿಕ್ಕಾಗ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಜಂಪ್ ಆದ್ರೆ ಒಳ್ಳೇದು. ಹೌದು. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ನಮಸ್ಕಾರ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಮಗೂ ಅಡುಗೆ ಮಾಡಕ್ ಬರುತ್ತೆ, ನಮಗೂ ಒಂದು ಚಾನ್ಸ್ ಕೊಟ್ಟಿದ್ದೀರಾ, ಮಾಡಿ ತೋರಿಸ್ತೀವಿ ನೋಡಿ ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ತಮ್ಮ ಹೆಸರು? ಬಿಂದು ವಿಜಯ್ ಕುಮಾರ್. ಬಿಂದು ವಿಜಯ್ ಕುಮಾರ್ ಏನ್ ಮಾಡ್ತಾರೆ? ಹೌಸ್ ವೈಫ್. ಬಿಂದು ವಿಜಯ್ ಕುಮಾರ್ ಏನ್ ಮಾಡ್ತಾರೆ? ವಿಜಯ್ ಕುಮಾರ್ ಅವರು ಮೊಬೈಲ್ ಶಾಪ್ ಇಟ್ಟಿದ್ದೀವಿ ಸರ್. ಓಕೆ, ಎಲ್ಲಿದೆ? ಇಲ್ಲೇ ಕತ್ರಿಗುಪ್ಪೆ ಭುವನೇಶ್ವರ ನಗರಲ್ಲಿ. ನೀವೇನ್ ಮಾಡ್ತೀರಾ? ಮನೇಲಿ ಇರ್ತೀರಾ? ಹೌದು ಎಷ್ಟು ಜನ ಮಕ್ಕಳು? ಇಬ್ರು ಸರ್. ಏನ್ ಮಾಡ್ತಾರೆ? ಮನೇಲಿದ್ದಾರೆ. ಒಬ್ಬ ಸ್ಕೂಲಿಗೆ ಹೋಗ್ತಾನೆ, ಇನ್ನೊಂದು 1.5 ವರ್ಷದ ಮಗು ಇದೆ, ಐಶ್ವರ್ಯ ಅಂತ. ದೊಡ್ಡ ಮಗುಗೆ ಎಷ್ಟು ವರ್ಷ? 4 years. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಬಿಂದು? ಮಟನ್ ಡ್ರೈ ರೋಸ್ಟ್. ಮಟನ್ ಡ್ರೈ ರೋಸ್ಟ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಬಿಂದು? ಮಟನ್ ಡ್ರೈ ರೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಮಟನ್, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ನಿಂಬೆಹಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕಲ್ಲುಪ್ಪು, ಎಣ್ಣೆ. ಮಟನ್ ಇದನ್ನಾಗ್ಲೇ ವಾಶ್ ಮಾಡಿ ಜಜ್ಜಿಟ್ಕೊಂಡಿದ್ದೀನಿ. ಮಟನ್ ವಾಶ್ ಮಾಡಿ ಅಲ್ಲಿವರೆಗೂ ಓಕೆ. ಅದನ್ನ 2 ಆಗಂಗೆ ಬೋನ್ಲೆಸ್ ಮಟನ್ ತಗೋಬೇಕು. ಜಜ್ಬಿಡೋದಾ? ಒಂದು ಒಳ್ಕಲ್ಲಲ್ಲಿ ತಗೊಂಡು ಜಜ್ಕೋಬೇಕು ಸರ್. ಓಹೋ, ಒಳ್ಕಲ್ ಇಲ್ಲ ಅಂದ್ರೆ ಮನೇಲಿ ಸಾಮಾನ್ಯವಾಗಿ ಗುಂಡ್ಕಲ್ ಇದ್ದೇ ಇರುತ್ತೆ, ಗುಂಡ್ಕಲ್ಲಿ ಜಜ್ಕೋಬಹುದು. ಹಾ, ಜಜ್ಕೋಬಹುದು. ಓಕೆ, ಈಗ ನಂಗೆ ಒಂದು ಮಿಕ್ಸಿಂಗ್ ಬೌಲ್ ಬೇಕು ಸರ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 5 years. ವೆರಿ ಗುಡ್. ಫಸ್ಟ್ ಮಟನ್ ಹಾಕ್ತಾ ಇದ್ದೀನಿ ಸರ್. ಇದು ಜಜ್ಕೊಂಡಿರೋ ಮಟನ್? ಹೌದು. ಮಟನ್ ತಂದು ವಾಶ್ ಮಾಡಿ ಜಜ್ಜಿಟ್ಟಿದ್ದೀನಿ. ಹಾಕಲಿ. ಮತ್ತೆ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಎಲ್ಲಾದ್ರೂ ಹೋಗ್ಬೇಕಾ ಬಿಂದು? ಎಲ್ಗೂ ಇಲ್ಲ ಸರ್. ಮೊಬೈಲ್ ಶಾಪ್ ಏನಾದ್ರು ತೆಗಿಬೇಕಾ? ನೋ ಇಲ್ಲ, ಹುಡ್ಗ ಇದ್ದಾನೆ. ಆರಾಮಾಗಿ ಮಾಡಿ. ಕೊತ್ತಂಬರಿ, ಓಕೆ. ಮೆಣಸಿನಕಾಯಿ 6 ಹಾಕ್ತಾ ಇದ್ದೀನಿ ಸರ್. ಓಕೆ, ಯಾಕೆ 6 ಇದಕ್ಕೆ ಸಾಕು ಅಂತ? ಸಾಕು. 1/4 ಕಿಲೋ ತಗೊಂಡಿದ್ದೆ. ಖಾರ ಇರ್ತಾ ಜಾಸ್ತಿ ಕಡಿಮೆನಾ? ಮೀಡಿಯಂ ಖಾರ ಇರುತ್ತೆ. ಮೀಡಿಯಂ ಖಾರ. ಹಾ, ನಿಮ್ಗೆ ಇಷ್ಟ ಅಂತ ಇನ್ನೊಂದು ಜಾಸ್ತಿ ಹಾಕಿದ್ದೀನಿ. ಓಕೆ, ನಮ್ಮ ಪರ ಒಂದು ಮೆಣಸಿನಕಾಯಿ ಎಕ್ಸ್ಟ್ರಾ. ಕಲ್ಲು ಉಪ್ಪು ಹಾಕ್ಬೇಕು. ಕಲ್ಲು ಉಪ್ಪೇ ಬೇಕಾದಕ್ಕೆ? ಹೌದು ಸರ್. ಆಮೇಲೆ ಜೀರಿಗೆ ತಗೋತೀನಿ ಸರ್. ತೊಳಿ. ಜೀರಿಗೆ 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಓಕೆ ಮೇಡಮ್. ಗ್ರೈಂಡ್. ನೀರೇನ್ ಬೇಡವಾ? ನೀರ್ ಬೇಡ. ಪೌಡ್ರು. ಡ್ರೈ ರೋಸ್ಟ್. ಓಕೆ ಮೇಡಮ್. ಓಕೆ. ಸೊ ಈಗ ಈ ಪುಡಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಜೆಚ್ಕೊಂಡಿರೋಂತ ಮಟನ್ಗೆ ಈ ಮಸಾಲಾ ಪುಡಿನ ಅದಕ್ಕೆ ಹಾಕ್ತಾ ಇದ್ದೀರಾ? ಹೌದು. ನನ್ನ ಮಗಂಗೆ ನಿಮ್ ಪ್ರೋಗ್ರಾಮ್ ಅಂದ್ರೆ ತುಂಬಾ ಇಷ್ಟ ಸರ್. ಹೌದಾ? ಮುಂದಿನ ಮಕ್ಕಳಿಗೆಲ್ಲ ಅಡಿಗೆಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಇದೆ. ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ಜೆಚ್ಕೊಂಡಿರೋದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ. ಹೌದು. ಸೊ ಇದು ಮ್ಯಾರಿನೇಟ್ ಮಾಡಿ 1/2 hour or 1 hour ಬಿಡ್ಬೇಕಾಗುತ್ತೆ. ಆಯ್ತು. ಆಮೇಲೆ ನಂತರ ಪ್ಯಾನಲ್ ಹಾಕಿ ಫ್ರೈ ಮಾಡ್ಕೋಬೇಕು ಸರ್. ಕೊಟ್ಟನ ಆಯಿಲ್ ಬೇಕಾಗುತ್ತೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕಲ್ವಾ? ಹೌದು ಸರ್. ಯಾಕಂದ್ರೆ ಅದು ಚೆನ್ನಾಗಿ ಬೇಯಬೇಕು ಕೂಡ. ಬೇಯುತ್ತಾ? ಹಾ, ಬೇಯುತ್ತೆ ಸರ್. ನನಗೆ ಕೇಳಿದ್ರೆ ಒಂದ್ಸರಿ ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡ್ಬಿಟ್ಟು ಆಮೇಲೆ ಇವೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಇಲ್ಲ, ಇದು ಹೀಗೆ ಬೇಯುತ್ತೆ, ಮ್ಯಾರಿನೇಟ್ ಆಗಿರುತ್ತಲ್ವಾ? ಸೊ ಹಾಗಾಗಿ ಡ್ರೈ ರೋಸ್ಟ್ ಇದು ಚೆನ್ನಾಗಿರುತ್ತಾ? ಚೆನ್ನಾಗಲ್ವಾ? ಇಲ್ಲ, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಓಕೆ. ರಸಂ ಜೊತೆ ಇದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಏನ್ ಇಷ್ಟ ಯಜಮಾನ್ರೆ ನೀವು ಮಾಡೋದು?
ಯಜಮಾನ್ರಿಗೆ ಸ್ವೀಟ್ ಐಟಮ್ ತುಂಬಾ ಇಷ್ಟಪಡ್ತಾರೆ. ಸ್ವೀಟಾ? ಹೌದು. ನಾನ್ ವೆಜ್ ಇಲ್ಲ ಅವರು? ಇಲ್ಲ, ನಾನ್ ವೆಜ್ ತಿಂತಾರೆ, ಬಟ್ ಆಸ್ ಯೂಶುವಲ್ ಅವ್ರು ಸ್ವೀಟ್ ತುಂಬಾ ಇಷ್ಟಪಡ್ತಾರೆ. ಓ ವೆರಿ ಗುಡ್. ನಿಮ್ಗೆ? ನಮ್ಗೆ ವೆಜ್. ಮತ್ತೆ ಇನ್ನೇನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಒಗ್ಗರಣೆ ಡಬ್ಬಿ ನೋಡ್ತೀನಿ. ನಿಮ್ಮ ಲಿಸ್ಟ್ ಎಲ್ಲ ರೆಡಿ ಮಾಡಿದೀನಿ, ಅಂದ್ರೆ ಲೈಕ್ ಅಡುಗೆ ಇದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಬರ್ದಿಡ್ತೀನಿ. ಓಕೆ. ಸೊ ಟ್ರೈ ಮಾಡ್ತೀನಿ ಮನೇಲಿ. ಓಕೆ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗುತ್ತೆ. ಅಷ್ಟಕ್ಕೆ ಟೈಮ್ ಮುಗಿದೋಗುತ್ತೆ ಅಂತೀರಾ? ಶಾಪ್ ಹೋಗಲ್ಲ ನೀವು? ಇಲ್ಲ ಇಲ್ಲ. ಮೊಬೈಲ್ ಶಾಪಲ್ಲಿ ಕುತ್ಕೊಳ್ಳಲ್ಲ? ಸಿಡಿಯುತ್ತೆ, ನಿಧಾನಕ್ಕೆ ಹಾಕಿ. ಎಸ್, ಸ್ಲೋ ಸ್ಲೋ ಸ್ಲೋ. ಜಜ್ಕೊಂಡಿರುವಂತ ಮಟನ್ ಇದು. ಹೌದು. ಜಜ್ಜಿ ಉಪ್ಪು ಖಾರ ಸರಿ, ಇಡಿಸಿರುವಂತ. ತಿಂದು ನೋಡಿ ಹೇಳಿ ಸರ್ ಟೇಸ್ಟು, ಮತ್ತೆ ನೀವೇ ಇದನ್ನ ಮಾಡಿ ಅಂತ ಹೇಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಓಕೆ, ನೋ ಪ್ರಾಬ್ಲಮ್, ಇರ್ಬೋದು. ಯಾಕಂದ್ರೆ ಹಿಂಗೆ ರುಚಿ ಅಂತ ಹೇಳಕ್ ಬರಲ್ಲ. ರುಚಿ ಯಾವಾಗ್ಲೂ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ, ಹಾಕೋ ಅಂತ ಇಂಗ್ರೀಡಿಯೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಸರ್. ಇದು ಚೆನ್ನಾಗಿ ಇಲ್ಲಿ ಫ್ರೈ ಆಗ್ಬೇಕಷ್ಟೇನಾ? ಹೌದು, ಆಯಿಲಲ್ಲಿ ಫ್ರೈ ಆಗ್ಬೇಕಷ್ಟೇ. ಅಂದ್ರೆ ಇದು ಹೇಳ್ತಾ ರಸಕ್ಕೆ ಒಳ್ಳೆ ಕಾಂಬಿನೇಷನ್. ಹೌದು, ರಸಮ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ಓಕೆ ಓಕೆ. ಮತ್ತೆ ನೀವು ಓದಿದಿಲ್ಲ ಯಾವ ಕಾಲೇಜು? ನಾನು ಫಸ್ಟ್ ಗ್ರೇಡ್ ಕಾಲೇಜ್ ಸರ್, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್. ಇಲ್ಲಿ ಇಲ್ಲೇ ವಿಜಯನಗರ. ಓಕೆ 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 ಓಕೆ. ನಿಮ್ಮ ಅಡಿಗೆಯಲ್ಲಿ ಶೆಫ್ಗಳು ಬಂದು ಮಾಡುವಂತ ಅಡಿಗೆಗಳೆಲ್ಲ ಪ್ರಯೋಗ ಮಾಡಿದ್ದೀನಿ. ಮಾಡಿದೀರಾ? ತುಂಬಾ ಚೆನ್ನಾಗಿ ಬರುತ್ತೆ. ಚಂದ್ರಪ್ಪ ಅವರು, ಕೃಷ್ಣಪ್ಪ ಅವರು, ಮತ್ತೆ ಸುಚಿತ್ರಾ ಮೇಡಮು, ಎಲ್ಲಾರ ಅಡಿಗೆಗಳು ಟ್ರೈ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು. ಅದ್ರಲ್ಲಂತೂ ಕೇಕ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ನನ್ನ ಮಗಂಗೆ ತುಂಬಾ ಇಷ್ಟ ಆಯ್ತು. ಓ, ಕೇಕು ಟ್ರೈ ಮಾಡ್ಬಿಟ್ರಾ? ಯಾ ಐ ಟ್ರೈಡ್. ವೆರಿ ಗುಡ್. ಅಂತೂ ಹೊಸನ ಕಲ್ತ್ಕೋಬೇಕು ಅಂತ ನಾವು ಹೊಸಸ್ತು ತುಂಬಾ ನಾವು R&D ಮಾಡ್ತಾನೆ ಇರ್ತೀವಿ. ಇದು ಬೇಡ, ಇದನ್ನ ಹಾಕೋಣ, ಇದು ಬೇಡ, ಇದನ್ನ ಹಾಕೋಣ, ಎಲ್ಲೂ ತಿಂದಿರಬಾರ್ದು, ಹೊಸದಾಗಿರ್ಬೇಕು ಮಾಡೋದು ನಮ್ಮಂತವ್ರಿಗೆ ಪ್ರೋತ್ಸಾಹ. ಎಸ್, ಪ್ರೋತ್ಸಾಹ. ಅಟ್ಲೀಸ್ಟ್ ತಿನ್ನೋದು ಸರಿಯಾಗಿ ಮಾಡ್ಕೊಂಡು ತಿನ್ಬಾರ್ದಾ ಅಂತ ಅನ್ಸುತ್ತೆ ಒಂದ್ಸರಿ ನಮ್ಗೆ. ಎಷ್ಟೊಂದು 10 ಮಿನಿಟ್ಸ್ ಬೇಯಬೇಕಾ ಇದು? 10-20 ಮಿನಿಟ್ಸ್ ಬೇಯಬೇಕು. ಮ್ಯಾರಿನೇಟ್ ಆದಷ್ಟು ಚೆನ್ನಾಗಿರುತ್ತೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಿಂದು ವಿಜಯ್ ಕುಮಾರ್ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಮಟನ್ ಡ್ರೈ ರೋಸ್ಟ್, ಪಕ್ಕಾ ಡ್ರೈ ಅಂದ್ರೆ ಹೆಂಗೆ ಅಂದ್ರೆ ಮಟನ್ನ ಚೆನ್ನಾಗಿ ಜಜ್ಜಿ ಅದಕ್ಕೆ ಉಪ್ಪು ಖಾರ ಎಲ್ಲ ಇಡಿಸಿ ಎಣ್ಣೆಲಿ ಫ್ರೈ ಮಾಡುವಂಥದ್ದು ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ. ಬಿಂದು, ಫಸ್ಟ್ ಸ್ಟವ್ ಆಫ್ ಮಾಡ್ರಿ. ಆಯ್ತೇನ್ರಿ? ಇಷ್ಟೊಂದು ದಪ್ಪ ಆಯ್ತು, ಇಷ್ಟೇ ಇಷ್ಟ ಆಗ್ಬಿಟ್ಟಿದ್ಯಲ್ರಿ? ಹಂಗೆ ಸರ್, ಡ್ರೈ ಆದ್ರೆ ಹಿಂಗೆ ಆಗದಾ? ಹಾ, ಹೀಗೆ ಆಗೋದು, ಬಟ್ ಟೇಸ್ಟಿ ಆಗಿರುತ್ತೆ. ಇವು ರೆಡಿ ಆಗಿದ್ಯಾ? ಹಾ, ರೆಡಿ ಆಗಿದೆ. ಒಂಚೂರು ಕರಿ ಲೀವ್ಸ್ ಹಾಕ್ತೀನಿ. ಹಾಕ್ಬಿಡಿ. ಆಯ್ತು. ಲೆಮನ್ ಹಾಕ್ಬೇಕು. ಹಾಕಿ. ಓಕೆ. ಓಕೆ, ಈಗ ಇದು ರೆಡಿ ಆಗಿದೆ ಸರ್. ಹಾಕ್ಬಿಡಿ ಅದಕ್ಕೆ, ನೋಡೋಣ. ಸರ್, ಈಗ ಸವಿಯಾದ ಮಟನ್ ಡ್ರೈ ರೋಸ್ಟ್ ಸವಿಯಲು ಸಿದ್ಧ. ಓಹೋ, ಓಕೆ, ವೆರಿ ಗುಡ್. ಅದ್ಭುತವಾಗಿರುವಂತ ಮಟನ್ ರೋಸ್ಟ್ ಅನ್ನ ಕೊಟ್ಟಿದ್ದಾರೆ. ನೋಡ್ತಾ ಇರೋ ಬಾಯಿಗೆ ಹಾಕೋಬೇಕು ಅನ್ಸುತ್ತೆ, ತಿಂದ್ರೆ ಖಾಲಿ ಆಗ್ಬಿಡುತ್ತೆ. ಮುರಳಿಯವರೇ, ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿ ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಂದು ಅವರು ಮಾಡಿದಂತ ಮಟನ್ ಡ್ರೈ ಯಾವ ರೀತಿ ಮಾಡಿದ್ರು ತೋರಿಸ್ತೀನಿ, ಮತ್ತೊಮ್ಮೆ ನೋಡ್ಕೊಳ್ಳಿ. ಮಟನ್ ಡ್ರೈ ರೋಸ್ಟ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನಕಾಯಿ, ಕಲ್ಲುಪ್ಪು, ಜೀರಿಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಜಜ್ಜಿದ ಮಟನ್, ರುಬ್ಬಿದ ಮಿಶ್ರಣ ಹಾಕಿ ಕಲಸಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಮಟನ್ ಹಾಕಿ 10-15 ನಿಮಿಷ ಬೇಯಿಸಿ. ನಂತರ ಕರಿಬೇವು, ನಿಂಬೆ ರಸ ಹಾಕಿ ಕಲಸಿದರೆ ಮಟನ್ ಡ್ರೈ ರೋಸ್ಟ್ ರೆಡಿ ಟು ಈಟ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಿಂದು ಅವರು ಬಂದಿದ್ದಾರೆ. ಮಗನ್ನ ಬೇರೆ ಎತ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಗನ ಹೆಸರು? ಹಾರ್ದಿಕ್ ವಿಜಯ್. ಹಾರ್ದಿಕ್. ಓಕೆ, ಹಾರ್ದಿಕ್ ವಿಜಯ್ ಕುಮಾರ್ ಅವ್ರನ್ನ ಎತ್ಕೊಂಡ್ ಬಂದಿದ್ದಾರೆ. ಟೇಸ್ಟ್ ಮಾಡ್ಬೋದಾ? ಯಾ ಸರ್, ಶುರು ಮಾಡಿ. ಓಹೋ, ಇದೇನ್ರಿ ಹಿಂಗಾಗ್ಬಿಟ್ಟಿದೆ, ಇಜಿಲ್ ಪುಡಿತಾರಾ? ಅಷ್ಟೇ ಟೇಸ್ಟಿ ಆಗಿರುತ್ತೆ ಸರ್, ಮಾಡಿ. ಹಂಗಂತೀರಾ? ಹಾ. ಇದು ಬೋನ್ಲೆಸ್ ಅಲ್ವಾ? ಹೌದು. ಒಂಥರ ಟೇಸ್ಟ್ ಇದೆ. ಹಾ. ಬೆಳ್ಳುಳ್ಳಿದೆ, ಬೆಳ್ಳುಳ್ಳಿ ಜೀರಿಗೆ ಬೀಳುತ್ತಲ್ಲ ಸರ್, ತುಂಬಾ ಟೇಸ್ಟ್ ಕೊಡುತ್ತೆ, ಅದೇ ಫ್ಲೇವರ್ ಇರುತ್ತೆ. ನನ್ ಮಗಂಗೆ ಈ ತರ ಡ್ರೈ ಐಟಮ್ಸ್ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಇನ್ನೊಂದು, ಅವ್ನು ನಿಮ್ ತರನೇ ಹೇಳ್ತಾನೆ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತಾನೆ ಹೇಳ್ತಾನೆ. ಹೇಳಪ್ಪ. ಯಾವ್ದಾದ್ರು ಒಂದ್ಸರಿ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಎಂಡೂರ ಓಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ ನಿಮ್ಗೋಸ್ಕರ. ಜೊತೆಗೆ ಮಯ್ಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದಾರೆ. ಬೇಲ್ ಪುರಿನ ರಸ್ತೆ ಬದಿಯಲ್ಲಿ ತಿನ್ಬೇಡಿ, ಆರೋಗ್ಯಕರವಾದಂತ ಬೇಲ್ ಬಾರನ್ನ ತಿನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದಾರೆ. ಜೊತೆಗೆ
ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಅವರು ವೆಜ್ ರೆಸಿಪಿ ಪುಸ್ತಕನ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಒಗ್ಗಂಡಬಿಲ್ ಬಂದಂಥ ಅದ್ಭುತವಾದಂಥ ರೆಸಿಪಿಗಳು ಇದರೊಳಗಿದೆ. ಇದು ನೋಡಿಕೊಂಡು ನಿಮ್ಮ ಯಜಮಾನರಿಗೆ ವೆಜ್ ಮಾಡಿಕೊಡಿ. ಥ್ಯಾಂಕ್ ಯು ಸರ್. Thank you. ಹಾಗೆ ಈ ಅವಕಾಶ ಮಾಡಿಕೊಟ್ಟಂತ ಜಿ ಕನ್ನಡದ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಮತ್ತು ಒಗ್ಗರಣೆ ಡಬ್ಬಿ ಸಿಬ್ಬಂದಿ ವರ್ಗಕ್ಕೂ ನನ್ನ ಕೃತಜ್ಞತೆ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಫೈನಲಿ ಥ್ಯಾಂಕ್ಸ್ ಟು ಯು ಈ ಅವಕಾಶ ಮಾಡಿಕೊಟ್ಟಿದ್ದೀವಿ. Thank you, madam. Thank you, thank you. ಥ್ಯಾಂಕ್ ಯು. ಓಕೆ ಪ್ರಕಾಶ್ ರಾವ್ ಬನ್ರಿ ಇಲ್ಲಿ. ಫಟಾಫಟ್ ಅಂತ ಏನ್ರಿ ಮಾಡ್ತೀರಾ? ಇಷ್ಟೊಂದು ಐಟಮ್ ತರ್ತೀರಲ್ರಿ. ಹೇಳಿ ಏನ್ ಮಾಡ್ತಾ ಇದ್ದೀರಾ ಪ್ರಕಾಶ್ ರಾವ್? ತವಾ ಚಿಕನ್. ತವಾ ಚಿಕನ್. ಹೌದು. ತವಾ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ತವಾ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ಯಾ? ಸಾಕು. ಶುರು ಮಾಡುವ. ಮಾಡೋಣ. ಏನ್ ಕೊಳ್ಳಿ ಫಸ್ಟ್? ಮಿಕ್ಸಿಂಗ್ ಬೌಲ್ ಬೇಕು. ಮಿಕ್ಸಿಂಗ್ ಬೌಲ್ ಬೇಕಾ? ಈ ತವಾ ಚಿಕನ್ ಯಾವ ಥರ ಗೊತ್ತಾ? ಎಲ್ಲ ಹೋಗ್ತೀವಿ ನಾವು, ಹೌದು. ಅಲ್ಲಿ ತವಾಲ್ ಇರುತ್ತೆ ನೋಡಿ, ಹಾ, ನೋಡ್ಕೊಂಡು ಆ ಥರ ತವಾ ಚಿಕನ್ ಇದು. ಅದ್ ಯಾವ ತರ ತವಾ ಚಿಕನ್ ಮಾಡಿದ್ರೆ ತಾನೇ ಗೊತ್ತಾಗತ್ತೆ ನಮ್ಗೆ. ಏನಿದು? ಏನ್ ಚಿಕನ್ ಇದು? ಬೋನ್ಲಾ, ಬೋನ್ಲೆಸ್? Mix. ಮಾಮೂಲಿ ಚಿಕನ್. ಮಾಂಸ. ಓಕೆ, ಚಿಕನ್ ಆಯ್ತು. ಕರ್ಡ್ ಹಾಕ್ತೀನಿ. ಏನದು? ಕರ್ಡ? ಸರ್ ಕರ್ಡ್. ಹಾ, ಅಕ್ಕಳಿ 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 ಅಕ್ಕಳಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅಕ್ಕಳಿ. ನಾವು ಕೂಡ ತವಾ ಇಟ್ಬಿಡಿ ಸರ್, ಬಿಸಿ ಆಗಲಿ. ತವಾನಾ? ಹೌದು. ಆಮೇಲೆ ಅರ್ಶಿನ ಪುಡಿ ಹಾಕಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ಮೊದಲೇ. ಉಪ್ಪು ಹಾಕೊಡ್ತೀರಾ? ಹೌದು. ಓಕೆ. ಏನಿದು? ಜೀರಿಗೆ ಪುಡಿ. ಓಕೆ, ಜೀರಿಗೆ ಪುಡಿ, ಧನಿಯಾ ಪುಡಿ, ಧನಿಯಾ ಪುಡಿ, ಆಮೇಲೆ ಗರಂ ಮಸಾಲ, ಗರಂ ಮಸಾಲದ ಪುಡಿ. ಹೌದು. ಆಮೇಲೆ ಈಗ ಮಿಕ್ಸ್ ಮಾಡ್ಕೋಬೇಕು ನಾವು. ಮಾಡ್ಕೊಳ್ರಿ ಧೈರ್ಯವಾಗಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡೆ ಓಕೆ, ತವಾ ಎಣ್ಣೆ ಹಾಕಿ ಸರ್. ಎಣ್ಣೆ ಹಾಕೋಣ. ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ತವಾಗ ಹಾಕಿದೀವಿ, ತವಾಗ ಎಣ್ಣೆನೂ ಹಾಕಿದೀವಿ. ಎಷ್ಟು ನಿಮಿಷ ಅದು ನೆನ್ಸ್ಕೊಳ್ಬೇಕಾಗುತ್ತೆ ಪ್ರಕಾಶ್ ರಾವ್? ಚಿಕನ್ ಎಲ್ಲ ಸ್ವಲ್ಪ ಒಂದು ಅರ್ಧ ಗಂಟೆ ಮುಗಿಸಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ತವಾ ಹಾಕಿದ್ಮೇಲೆ ಏನ್ ಮಾಡ್ತೀರಾ? ತವಾಲಿ ಫ್ರೈ ಮಾಡ್ತೀನಿ. ಆಮೇಲೆ ಇದ್ರೆಲ್ಲ ಹಾಕ್ಬಿಟ್ಟು ಆನಿಯನ್ ಟೊಮೆಟೊ ಎಲ್ಲ ಮೇಲೆ ಹಾಕ್ತಾ ಬರ್ತೀನಿ. ಓಕೆ, ಅದ್ರ ಮೇಲೆ ಹಾಕ್ತಾ ಹೌದು, ಬರ್ತೀರಾ? ಮೇಲೆ ಹಾಕ್ತಾ ಇರ್ತೀನಿ. ಇದು ಬಂದು ಇದ್ರಲ್ಲಿ ಹೋಗುತ್ತೆ, ಹಂಗೆ ವಾಸನೆ ಇಟ್ಕೊಂಡ್ಬಿಡ್ತೀನಿ. ಇದು ಒಂಥರ ಬೇರೆ ಸ್ಟೈಲ್. ಓಕೆ, ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಾಡಿ 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 ಸ್ವಲ್ಪ ನೆನ್ಕೋಬೇಕು. ಹೌದೌದು. ಚೆನ್ನಾಗಿ ನೆಂದಷ್ಟು ಚಿಕನ್ ಚೆನ್ನಾಗಿರುತ್ತೆ, ಇರುತ್ತೆ. ರುಚಿ ಜಾಸ್ತಿ ಇರುತ್ತೆ. ಅರ್ಜೆಂಟ್ ಮಾಡ್ಕೊಳಕೋರೆ ಚೆನ್ನಾಗಿರಲ್ಲ, ಇರಲ್ಲ. ರಬ್ಬರ್ ತರ ಇರುತ್ತೆ. ಆಮೇಲೆ ತಿಂತಾ ಇದ್ರೆ ರುಚಿನೇ ಸಿಗಲ್ಲ. ರುಚಿನೇ ಸಿಗಲ್ಲ. ಬಟ್ ಇದಕ್ಕೆಲ್ಲ ನೀವು ಬೋನ್ಲೆಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹೌದಾ ಸರ್? ಅಲ್ವಾ? ತವಾ ಅಂದ್ರೆ ಎಲ್ಲ ಹಿಂಗೆ ಏ, ಸಿಗುತ್ತೆ. ಇಲ್ಲ ರೀ. boneless ಆಗುತ್ತೆ. ಸವಾಲೆಲ್ಲ ನೀವು ಬೋನ್ ಹಾಕಿದ್ರೆ ಏನ್ ಮಜಾ ಇರುತ್ತೆ. ಹೌದಾ ಸರ್? ಹಂಗೆ ಮಾಡ್ಕೋಬಹುದು. ಎಸ್, ಹಾಕಿ. ಅದ ಬೋಲಸ್ ಇರೋದು ನೋಡಿ, ಇದೆಲ್ಲ ಬೋಲಸ್. ಓಕೆ ಓಕೆ. ಸರ್ ಈರುಳ್ಳಿ ಹಾಕ್ತೀನಿ ಹೇಳಿ. ಹಾಕಿ. ಈರುಳ್ಳಿನೇ. ಇದ್ರ ಮೇಲೆ ಈರುಳ್ಳಿನಾ? ಹೌದೌದು, ಇದು ಒಂಥರ ಇಷ್ಟ ನೋಡಿ. ಓಕೆ. ಕ್ಯಾಪ್ಸಿಕಮ್ ಹಾಕ್ತೀನಿ. ಓಹ್, ಏನ್ರಿ ಹಿಂಗೆ ಪ್ರಕಾಶ್ ರಾವ್? ಹೌದು ಸರ್, ಇದು ಬೇರೆ ಥರ. ಗ್ರೀನ್ ಚಿಲ್ಲಿ ಹಾಕ್ತೀನಿ. ಹಾಕಿ, ಗ್ರೀನ್ ಚಿಲ್ಲಿ ಹಾಕಿ, ಚೆನ್ನಾಗಿ ಹಾಕಿ. ಹಾಂ, ಟೊಮೆಟೊನ ಹಾಕ್ತೀನಿ ಹಂಗೆ. ಏನ್ರಿ ಇದು? ಇದೊಂಥರ ಇಷ್ಟ ಸರ್, ಬೆಂದ ಬಿಡುತ್ತೆ. ಕರಿಬೇ ಹಾಕಿ. ಹಾಂ, ಕೊತ್ತಂಬರಿ ಹಾಕ್ಬಿಡಿ. ಆಮೇಲೆ ಹಾಕೋಣ ಕೊತ್ತಂಬರಿನ. ಕೊತ್ತಂಬರಿ ಆಮೇಲೆ ಹಾಕೋಣ. ಆಮೇಲೆ ಹಾಕೋಣ. ಏನು ಮಾಡೋದು ಇವಾಗ ಇದನ್ನ? ಬೇಯ್ಲಿ ಹಂಗೆ. ಹಂಗೆ ಬೇಯಿಲ್ಲ? ಈ ರಸ ಚಿಕನ್ಗೆ ಹೋಗುತ್ತೆ ಈಗ, ಖಾರ ಹುಳಿ ಎಲ್ಲ ಆ ಥರ. ಹೌದಾ? ಹೌದು. ಓಕೆ, ಉಪ್ಪು ಕಿಪ್ಪು ಏನು ಹಾಕೋದು ನೋಡ ಮೇಲ್ಗಡೆ? ಹಾಕೋಣ ಹಾಕೋಣ, ಸ್ವಲ್ಪ ಇದಾಗಲಿ ಹಾಕ್ತೀವಿ. ಉಪ್ಪು ಹಾಕಿದ್ರೆ ಬೇಗ ಇದಾಗಲ್ಲ ಅಂತ ಸ್ವಲ್ಪ ಬೇಯಲಿ. ಓಕೆ 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 ಓಕೆ. ಇದು ತವಾ ಚಿಕನ್. ಹೌದು. ಬೇಕಾದ್ರೆ ಹಿಂಗೆ ಹಾಕೊಂಡು ತಿಂತಾರದ? ಹಾಕ್ತಾ ಇರೋದು ಹಂಗೆ. ಓಕೆ, ಬಟ್ ಬೇಯ್ಬೇಕಲ್ಲ ಚಿಕನ್ ಎಲ್ಲ ಒಳಗಡೆ. ಬೇಯ್ತಾ? ಬೇಯ್ತು ಬೇಯ್ತು ಬೇಯ್ತು. ಮುಚ್ಬಿಟ್ಟ ಎಣ್ಣೆ ಮೇಲೆ ಅದಕ್ಕೊಂದು ಹಾಕಿದ್ರೆ ಒಳ್ಳೇದಾಗುತ್ತೆ. ಮುಚ್ಬಿಡ ತಾಳಿ. ಬಿಡಿ, ಇದು ಬೇಯಕ್ಕೆ ಅದು ಬೇಗ ಸರಿ ಆಗುತ್ತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತವಾ ಚಿಕನ್ ಅನ್ನ ಮಾಡ್ತಾ ಇದೀವಿ. ಫಟಾಫಟ್ ಅಂತ ಮಾಡ್ಕೊಳ್ಳುವಂಥ ಒಂದು ಐಟಮ್ನಲ್ಲಿ ಅದ್ಭುತವಾಗಿರುವಂಥ ತವಾ ಚಿಕನ್ ಅನ್ನ ಪ್ರಕಾಶ್ ಅವರು ತೋರಿಸ್ತಾ ಇದ್ದಾರೆ. ಎಲ್ಲ ಚಿಕನ್ ಅನ್ನ ನೆನೆಸಿಟ್ಕೊಂಡು ಅದನ್ನ ಹೆಂಚ್ ಮೇಲೆ ಹಾಕಿ ಎಣ್ಣೆ ಮೇಲೆ, ಅದರ ಮೇಲೆ ಎಲ್ಲ ನಮ್ಮ ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ, ಸಣ್ಣ ಸಣ್ಣ ಖಾರದ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮುಚ್ಚಿದೀವಿ. ಅದನ್ನ ಆಮೇಲೆ ಚೆನ್ನಾಗಿ ಬೆಂದಾದ್ಮೇಲೆ ಒಂದೊಂದು ಮೆಣಸಿನ್ಕಾಯಿ ಒಂದೊಂದು ತರಕಾರಿ ಜೊತೆಗೆ ಒಂದೊಂದು ಚಿಕನ್ ಎಳ್ಕೊಂಡು ತಿಂತಾ ಇದ್ರೆ ಅದೇ
ತವಾ ಚಿಕನ್ ಅಂತ ನಮ್ಮ ಪ್ರಕಾಶ್ ಅವ್ರು ಹೇಳ್ತಾ ಇದ್ದಾರೆ. ತವಾ ಚಿಕನ್ ಆಯ್ತಾ? ಆಯ್ತು ಸರ್. ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ತೀರಾ? ಹಾಕ್ಬಿಡ್ರಿ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿರ್ಬೇಕು. ಓಕೆ. ಅದ್ರ ಮೇಲೆ ಮುಚ್ಚಿ ಹಾಕಿದ್ದೀನಿ ಫಸ್ಟಲ್ಲಿ. ಓಕೆ, ಬಂದಿದ್ಯಾ? ಓಕೆ, ಹಾಕಿ. ಧನಿಯಾ ಹಾಕಿ. ಓಕೆ ಓಕೆ ಓಕೆ, ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿಬಿಡಿ ಸಾಕು. ತವಾ ಚಿಕನ್. ತವಾ ಚಿಕನ್ ಚೆನ್ನಾಗಿ ಸೀದಿದೆ, ಎಣ್ಣೆ ಮೇಲೆ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ನಮ್ಮ ಪ್ರಕಾಶ್ ಅವರು ಫಟಾಫಟ್ ರೌಂಡಲ್ಲಿ ಯಾವ ರೀತಿ ಮಾಡಿದ್ರು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತವಾ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಉಪ್ಪು, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ತವಾ ಮೇಲೆ ಎಣ್ಣೆ ಹಾಕಿ ನೆನೆಸಿದ ಚಿಕನ್ ಹಾಕಿ ಫ್ರೈ ಮಾಡಿ. ಆಮೇಲೆ ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಕರಿಬೇವು ಹಾಕಿ 10 ನಿಮಿಷ ಬೇಯಿಸಿ. ಇದಕ್ಕೆ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದರೆ ತವಾ ಚಿಕನ್ ಫ್ರೈ ರೆಡಿ ಟು ಈಟ್. ಟೇಸ್ಟ್ ಮಾಡೋದಾ? ಮಾಡಿ ಸರ್. ಚಿಕನ್ ಬಂದಿದ್ಯಾ? ಉಪ್ಪು ಖಾರ ಟೇಸ್ಟ್ ಎಲ್ಲ ಆಗಿದೆಯಾ? ಟೇಸ್ಟು ಚೆನ್ನಾಗಿದೆ. ಹೌದಾ ಸರ್? ಚೆನ್ನಾಗಿದೆ, ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿದೆ. ಏನಕ್ಕೆ ಜೀರಾ ಪೌಡರ್ ಹಾಕ್ತೀರಿ ನೀವು? ಬೇಡ ಅಂತೀರಾ? ಇಲ್ಲ, ಮಸಾಲೆ ಅಂತಾರೆ ಪೂರ್ತಿ ಧನಿಯಾ ಪುಡಿ, ಜೀರಾ ಪುಡಿ, ಗರಂ ಮಸಾಲೆ ಎಲ್ಲ ಬಂದ್ರೆ ಒಂಥರ. ಜೀರಾ ಪೌಡರ್ ಎಲ್ಲ ಹಾಕಲ್ಲ ರೀ. ಹಾಕಲ್ಲ ಅಂತೀರಾ? ಅದು ಜೀರಿಗೆದು ಡಾಮಿನೇಷನ್ ಫ್ಲೇವರ್. ಬೇರೆ ಎಲ್ಲಾ ಫ್ಲೇವರು ಸಾಯಿಸ್ಬಿಡುತ್ತದು. ಹೌದಾ? ಸರಿ ಸರಿ. ಓಕೆ, ಟೇಸ್ಟ್ ಹೆಂಗಿದೆ ಸರ್ ಇದು? ಅದ್ಭುತವಾಗಿದೆ. ಚೆನ್ನಾಗಿ ಎಣ್ಣೆಲೇ ಬಿದ್ದಿದೆಯಾ? ಈ ಚಾಕ್ನ ಅಂತ ಮಾಡ್ತಾರೆ ಗೊತ್ತಾ ನಿಮ್ಗೆ? ಅದೇ ಅದೇ ಸರ್. ಅದಕ್ಕೇನಂದ್ರೆ ಈ ಒಳ್ಳೆ ಕ್ವಾಲಿಟಿ ಮಟನ್ ಹಾಕಲ್ಲ. ಆ ದಪ್ಪ ಎಂಚರಿ ಚೆನ್ನಾಗಿ ಸೀದು 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 ಮಸಾಲ ಚೆನ್ನಾಗಿ ಇಟ್ಕೊಂಡ್ಬಿಡ್ತದೆ. ಹೌದು, ಹಸಿ ಮಸಾಲ ಹಾಕ್ತಾರೆ ಮೇಲೆ. ಹೌದೌದು ಹೌದು. ಅದು ಮಜಾನೇ ಬೇರೆ, ಚೆನ್ನಾಗಿರುತ್ತೆ ಅದು. ತಿನ್ನಿರ ಚಾಕ್ನ? ತಿಂದಿದ್ದೀನಿ ಸರ್. ತಿಂದಿದ್ದೀನಿ. ಎಲ್ಲ ಬೋಲೆಲ್ಲ ಹಾಕ್ಕೊಡ್ತಾರಲ್ಲ, ಎಲ್ಲ ಹೋಗ್ತೀವಿ, ಹಳ್ಳಿ ಕಡೆ ಇರುತ್ತೆ, ಎಲ್ಲ ನಾವು ಊರ್ ಕಡೆ ಹೋಗ್ತೀರಲ್ಲ, ಈ ತರನೇ ಚಾಕ್ನ ಸಿಗುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆ ಒಂದು ಹೊಸ ರುಚಿ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್ ರಾವ್. ಫೋನ್ ನಂಬರ್ ಹೇಳ್ಬಿಟ್ಟು ಹೋಗ್ರಿ, ನೀವು ನಕ್ಕೊಂಡು ಹಂಗೆ ಹೋಗ್ಬೇಡಿ. ಫೋನ್ ನಂಬರ್ ಹೇಳ್ರಿ ನಿಮ್ದು. ಹಾಂ ಸರ್. 9945074680. 4680 ಲಾಸ್ಟ್ ನಂಬರು. ಓಕೆ, ಥ್ಯಾಂಕ್ ಯು ರೀ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಅದ್ಭುತವಾದ ತವಾ ಚಿಕನ್ ಮಾಡಿಕೊಟ್ಟಿದ್ದಾರೆ. ಖಾರ ಸ್ವಲ್ಪ ಸೈಡಲ್ಲಿ ಹಾಕೊಂಡು ಹೇಳ್ಕೊಳ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಇದನ್ನ ಖಾಲಿ ಮಾಡಬೇಕು, ಜೊತೆಗೆ ಕಾರ್ಯಕ್ರಮ ಮುಗಿಸ್ಬೇಕು. ಗಂಡಿ ಮುರಳಿ ಕಾರ್ಯಕ್ರಮ ಮುಗಿಸ್ಬೇಕು. ಬೇಗ ಕಾರ್ಯಕ್ರಮ ಮುಗಿಸಿ ನಮಗೊಂದು ಅವಕಾಶ ಕೊಡಿ. ಖಂಡಿತವಾಗ್ಲೂ ನಾವು ಸಹ ಭಾಗವಹಿಸ್ತಾ ಇದ್ದೀವಿ. ನಮ್ಮ ಮನೇಲಿರೋರು ಎಲ್ಲರಿಗೂ ಸಹ ಅಡುಗೆ ಮಾಡೋಕ್ಕೆ ತುಂಬ ಸಖತ್ತಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋ ಪ್ರಾಬ್ಲಮ್, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ